ಆದ್ಯ ಜೊತೆ ಮದ್ವೆ ನಡೀತಿಲ್ಲ ಅಂದಾಗಿಂದ ಅಕ್ಕ ಒಂಥರಾನೇ ಇದ್ರು ಭಾವನವ್ರೆ. ನಾವೇನಾದ್ರೂ ಬೇಡ ಅಂದ್ವಾ ಪಾರ್ವತಿ? ಆದ್ಯನ್ಗೆ ಕೊಬ್ಬು ಜಾಸ್ತಿಯಾಗಿ ಬಾಯಿಗೆ ಬಂದ ಹಾಗೆ ಮಾತಾಡಿ ನನ್ ಮಗನ್ನ ಬೇಡ ಅಂದ್ಬಿಟ್ಲು. ಅವತ್ತು ನಮ್ಮ ಅಕ್ಕನ ಮಗಳನ್ನ ಬೇಡ ಅಂದು ಆದ್ಯನ್ ಜೊತೆ ಮದ್ವೆ ಅಂದಾಗ ನಾನೇನಾದ್ರೂ ಬೇಜಾರ್ ಮಾಡ್ಕೊಂಡ ಭಾವನವ್ರೆ? ಸೀನು ಇಷ್ಟ ನಿಮ್ ಇಷ್ಟ ಅಂತ ನಾನು ಸೈಲೆಂಟ್ ಆಗಿರ್ಲಿಲ್ವಾ? ಹಾಗಿದ್ದಾಗ ಆ ಆದ್ಯನೇ ಬೇಡ ಅನ್ಕೊಂಡ್ಮೇಲೆ ಅಕ್ಕ ಬೇಜಾರ್ ಮಾಡ್ಕೊಳ್ಳೋದು ಯಾಕೆ? ಹೀಗೆ ಎಲ್ಲ ವಿಷಯದಲ್ಲೂ ಗೊತ್ತಿದ್ದು ಗೊತ್ತಿಲ್ದೇ ಇರೋ ಹಾಗೆ ಯಾಕಿದ್ದಾರೆ ಅಂತ ನನಗೆ ಅರ್ಥ ಆಗ್ಲಿಲ್ಲ ಅತ್ತೆ. ಸರಿ ಹೋಗ್ಲಿ ಬಿಡು ಪಾರ್ವತಿ, ಎಷ್ಟೇ ಆದ್ರೂ ಅವಳು ನಮ್ಮ ಅತ್ತಿಗೆ. ಅವಳಿಗೇನಾದ್ರೂ ಹೇಳಿದ್ರೆ ಅಣ್ಣನಿಗೆ ಬೇಜಾರಾಗತ್ತೆ. ಇವನಿಗೆ ಬೇಜಾರಾಗತ್ತೆ ಸರಿನೇ. ಮನೆಯ ದೊಡ್ಡ ಸೊಸೆ ಇಲ್ದೆ ಇವ್ರಿಗೆ ದೃಷ್ಟಿ ತೆಗೆದು ಮನೆ ತುಂಬಿಸ್ಕೊಳ್ಳೋದು ಯಾರು? ಅಲ್ಲಿ ನೋಡು ಬಂದ್ಲು. ಜಾನಕಿ ಬೇಗ ಬಾರೆ. ನಡೀತೇನೆಯಮ್ಮ. ಬಾದ್ಯ ಜಾನಕಿ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಇವ್ರಿಗೆ ದೃಷ್ಟಿ ತೆಗೆದು ಒಳಗಡೆ ಕರ್ಕೊಂಡು ಹೋಗ್ಬೇಕಾಗಿರೋದು ನೀನೇ ತಾನೆ? ಹೊರಗಡೆ ಹೋಗಿದ್ದೆ, ಸ್ವಲ್ಪ ತಡ ಆಗೋಯ್ತು. ಈಗ ಹೋಗಿ ಕೆಂಪು ನೀರು ತಗೊಂಡ್ ಬರ್ತೀನಿ. ನನ್ನ ಮೊಮ್ಮಗನ್ಗೆ ಹೆಣ್ಣು ಕೊಡಲ್ಲ ಅಂತ ಹೇಳಿದವಳು ಪಾಪ ಈ ಮದ್ವೆ ನೋಡಿದ್ಲೋ ಇಲ್ವೋ? ಬೇಗ ಬಾ ಅತ್ತಿಗೆ. ಪಾಪ ನನ್ನ ಸೊಸೆ ಕೈಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ. ನೋಡಿದೆ ಶಿವರಾಜು, ಮಗನ ಬಗ್ಗೆ ಚಿಂತೆ ಇಲ್ಲ, ಸೊಸೆಗೆ ನಿಲ್ಲೋಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ದಾಳೆ. ಅಕ್ಕ ಅಷ್ಟೇ ಅಲ್ಲ, ನನ್ನ ಹೆಂಡತಿ ಕೂಡ ತುಂಬಾ ಓವರ್ ಆಕ್ಷನ್ ಮಾಡ್ತಿದ್ದಾಳೆ ಬಾವ. ತಾಳಿ ಕಿತ್ಕೋತೀನಂದ್ರೂ ಭಯ ಪಡ್ತಿಲ್ಲ ಶಿವರಾಜು. ನಾನು ನನ್ನ ಹೆಂಡತಿಗೆ ಪ್ರಾಣ ತೆಗಿತೀನಿ ಅಂತ ಹೇಳಿದ್ದೆ, ಹೆದರ್ಕೊಂಡ್ಲಾ? ನಮಗ್ ಭಯ ಪಟ್ಟಾಗೆ ನಾಟಕ ಮಾಡಿ ಕೊನೆಗೆ ನಾವು ಬೇಡ ಅಂದಿದ್ನೇ ಮಾಡ್ಬಿಟ್ರು. ಶಿವರಾಜು, ಅವಳು ನೋಟ ನೋಡ್ದ್ಯಾ? ತಪ್ಪು ಮಾಡಿದೀನಿ ಅನ್ನೋ ಪಶ್ಚಾತ್ತಾಪ ಕೂಡ ಇಲ್ಲ, ಕಂಡ ಏನಂತ ನಾವು ಭಯ ಕೂಡ ಇಲ್ಲ. ಕೈಗೆ ಸಿಗ್ಬೇಕು ಶಿವರಾಜು, ನಿಮ್ಮ ಮಕ್ಕಂಗೆ ಮೃದಂಗಾನೇ. ಬಾವ, ನೀವು ನಮ್ಮ ಅಕ್ಕನ ವಿಷಯ ನೋಡ್ಕೊಳ್ಳಿ. ನಾನ್ ನನ್ನ ಹೆಂಡತಿನ ಬಟ್ಟೆ ಒಗೆದಾಗೆ ಹೇಗೆ ಒಗಿಬೇಕು ಅಂತ ನಾನ್ ನೋಡ್ಕೋತೀನಿ. ಬೇಗ ಬಾ ಅತ್ತಿಗೆ. ಅಮ್ಮಯ್ಯ, ಕೊನೆಗೂ ನನ್ ಕನ್ಸು ನೆರವೇರ್ತು. ನಾನ್ ಅನ್ಕೊಂಡ್ ಹಾಗೆ ಚಾರು ನನ್ ಮನೆ ಸೊಸೆ ಆದ್ಲು. ಚಾರು, ಬಲ್ಗಾಲ್ ಮುಂದಿಟ್ಟು ಮನೆ ಒಳಗಡೆ ನಡಿ. ಸರಿ ಅತ್ತೆ. ಹ್ಮ್ ನಡಿ ಮಾವ.
ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಕೇಳೋದಕ್ಕೆ ಯಾರು ಇಲ್ಲ ಅಂತ ಹಾಗೇನೆ ಹೆಸರು ಹೇಳ್ದೆ ಒಳಗಡೆ ಹೋಗ್ತಿದ್ದೀರಲ್ಲ ನೀವು. ಹೆಸರು ಹೇಳ್ಬಿಟ್ಟು ಹೋಗಿ. ಹೌದು, ಮತ್ತೆ ಹೆಸರು ಹೇಳ್ಬಿಟ್ಟಲ್ವಾ ಒಳಗೆ ಹೋಗೋದು. ಹೇಳಮ್ಮ. ಚಾರು, ಹೇಳಮ್ಮ. ಚಾರುಲತಾ. ನಿನ್ ಹೆಸರು ನೀನ್ ಹೇಳೋದಲ್ವೇ? ನಾನು ಚಾರುಲತಾ, ನನ್ ಗಂಡ ಸೀನು ಜೊತೆ ಸೇರ್ ಬರ್ತಾ ಇದ್ದೀನಿ, ನಮ್ಮನ್ ಒಳಗಡೆ ಬರೋಕ್ ಬಿಡಿ ಅಂತ ಕೇಳ್ಬೇಕು. ಬೆಳಗ್ಗೆ ಎದ್ದಾಗಿಂದ ಸೀನು ಮಾವ ಅಂತ್ಯ ಅಲ್ವಾ? ಇವಾಗ ಹೇಳೋದಕ್ ನಾಚಿಕೆ ಯಾಕೆ? ಹೇಳೇ. ನಾಚಿಕೆ ಪಟ್ಟಿದ್ ಸಾಕು, ಹೆಸರು ಹೇಳಿ ಒಳಗೆ ಹೋಗು. ನನ್ನ ಹೆಸರು ಚಾರುಲತಾ. ನಾನು ನನ್ನ ಗಂಡ ಸೀನು ಮಾವನ್ ಜೊತೆಗೆ ಒಳಗೆ ಬರ್ತಾ ಇದ್ದೀನಿ. ಸೀನು, ಇವಾಗ ನೀನ್ ಹೇಳ್ಬೇಕು. ಹೇಳು. ಸೀನು, ಇನ್ನು ಎಷ್ಟು ಹೊತ್ತ ಹುಡುಗಿನ ಹೀಗೆ ಹೊರಗಡೆ ನಿಲ್ಲಿಸ್ತೀಯ? ಹೆಸರು ಹೇಳಿ ಒಳಗಡೆ ಕರ್ಕೊಂಡು ಹೋಗು. ಹೇಳು. ಸೀನು, ಆತನ ಜೊತೆ ಬಂದಿದ್ದೀನಿ. ಸೀನು, ಈಗ ಏನಂದೆ ನೀನು? ಹೇಳ್ದ ಅಣ್ಣ, ನಾನ್ ಚಾರು ಜೊತೆ ಬಂದಿದ್ದೀನಿ ಅಂತ ಹೇಳ್ದ. ತಡ ಆಗ್ತಾ ಇದೆ, ಒಳಗಡೆ ನಡೆಯೋ ಶಾಸ್ತ್ರಗಳು ತುಂಬಾ ಇದಾವೆ. ಬನ್ನಿ ಬನ್ನಿ, ಬಾಮ್ಮ, ಬಲ್ಗಾಲಿಟ್ಟು ಒಳಗ್ ನಡಿ. ನಡಿ ನಡಿ. ಹಾ, ನಡ್ರಿ ಭಾವನವ್ರೆ. ನೋಡಿದೆ ಶಿವರಾಜು, ಮೋಸ ಮಾಡಿ ಚಾರು ಕತ್ತಿಗೆ ತಾಳಿ ಕಟ್ಸಿದ್ರು. ಆದ್ರೆ ಮನ್ಸಲ್ಲಿ ಆದ್ಯ ಇನ್ನೂ ಹಾಗೆ ಇದ್ದಾಳೆ. ಹೀಗೆಲ್ಲ ಆಗತ್ತೆ ಅಂತ ಅವನು ಕೂಡ ಅನ್ಕೊಂಡಿರ್ಲಿಲ್ಲ ಅಲ್ವಾ ಬಾವ? ನನ್ನ ಮಗನ್ ಇಷ್ಟ ಆಗಿರೋ ಹುಡುಗಿ ಜೊತೆ ಮದುವೆ ಮಾಡೋಕೆ ಆಗಲಿಲ್ಲ. ಇವಾಗ ನಾನು ನಿಜವಾಗ್ಲೂ ಕೈಲಾಗ್ದಂತರ ಆಗ್ಬಿಟ್ಟೆ ಶಿವರಾಜು. ಅಣ್ಣನ್ಗೇನು ಗೊತ್ತಾಗದೆ ಇರೋ ಹಾಗೆ ಆದ್ಯನ ಸೀನುನ ಒಂದ್ ಮಾಡ್ಬೇಕು ಅನ್ಕೊಂಡ್ರೆ, ಸೀನು ಮನ್ಸನ್ನ ಅರ್ಥ ಮಾಡ್ಕೊಳ್ದೇನೆ ಅಕ್ಕ ಅವನ ಜೀವನನೇ ನಾಶ ಮಾಡ್ಬಿಟ್ಲು. ಆದ್ಯನ ಜೀವನಕ್ಕೆ ಅರ್ಥನೇ ಇಲ್ದಿರೋ ಹಾಗೆ ಮಾಡ್ಬಿಟ್ಲು. ನಾನ್ ಸತ್ತೋಗಿಲ್ಲ ಅಂತ ನಿನ್ನ ರೂಪದಲ್ಲಿ ಅವಳ ಜೊತೆ ಇದ್ದೀನಿ ಅಂತ ಅದ್ಯಾಕ್ ಹೇಳಕ್ಕ? ಮಾತು ಕೊಡು, ಅವಳನ್ನ ನಿನ್ ಮಗಳ ಹಾಗೆ ಕಾಪಾಡ್ಕೋತೀನಿ ಅಂತ ನನಗ್ ಮಾತು ಕೊಡಕ್ಕ. ಮಾತು ಕೊಡು. ಈ ಮದುವೆ ನಡೆಯುತ್ತೆ, ಅದು ನಿನ್ನ ಜೊತೆನೆ ನಡೆಯುತ್ತೆ. ನಿನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡೆಯೋ ಪ್ರಯತ್ನ ಮಾಡಬೇಡ ಆದ್ಯ. ಇದರಿಂದ ಯಾರಿಗೂ ಒಳ್ಳೇದಲ್ಲ. ನಿನಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಗೊತ್ತಿರೋ ಅಮ್ಮ ಕಣೆ ನಾನು. ನೀನು ಹೊರಟು ಹೋಗ್ಬಿಟ್ಟೆ.
ನೀನಿಲ್ದೇ ಇರೋ ನೋವು ನನಗೆ ಗೊತ್ತಾಗ್ಬಾರ್ದು ಅಂತ ದೊಡ್ಡಮ್ಮನೇ ನನಗಮ್ಮ ಆದ್ರು. ನನಗೊಂದು ಕುಟುಂಬನೇ ಕೊಟ್ರು. ಸೀನುಗೆ ಮದ್ವೆ ಮಾಡಿ ಅವ್ರ ಕಣ್ಮುಂದೆನೆ ಇಟ್ಕೋಬೇಕು ಅಂತ ಆಸೆ ಪಟ್ರು. ಆದ್ರೆ ನಾನು ದುರಾದೃಷ್ಟವಂತೆ ಅಲ್ವಾ ಮಮ್ಮ? ದೊಡ್ಡಮ್ಮನ ಆಸೆ ತೀರ್ಲೇ ಇಲ್ಲ, ನನ್ನ ಆಸೆ ಕೂಡ ಈಡೇರ್ಲೇ ಇಲ್ಲ. ನನ್ನವನು ಅನ್ಕೊಂಡ ಸೀನುಗೆ ನಾನೀಗ ಏನು ಸಂಬಂಧ ಇಲ್ದಿರೋಳಾಗ್ಬಿಟ್ಟೆ ಮಮ್ಮ. ಸೀನು ಮನ್ಸಲ್ಲಿ ಸ್ಥಾನ ಇದೆಯೇನೋ, ಆದ್ರೆ ಸೀನು ಜೀವನದಲ್ಲಿ ಸ್ಥಾನ ಇಲ್ದೇ ಇರೋಗಾಗೋಯ್ತು. ಯಾಕೆ ಮಮ್ಮ? ಯಾಕ ದೇವ್ರು ನನ್ನ ಹಣೆ ಬರಹ ಹಾಗೆ ಬರ್ದಿರೋದು? ಕ್ಷಣಗಳಲ್ಲೇ ನನ್ನ ಹಣೆ ಬರಹನ ಮತ್ತೆ ಬದಲಾಯಿಸ್ಬಿಟ್ರು. ಸೀನು ನನ್ನ ಪಕ್ಕ ಇರೋವರೆಗೂ 100 ಕಾಲದ ಜೀವನ ಕಾಣಿಸ್ತಿತ್ತು. ಇವತ್ತು ಸೀನು ನನಗಿನ್ನ ಸಿಗಲ್ಲ ಅಂದ್ರೆ ನನ್ನ ಜೀವನದಲ್ಲಿ ನಾಳೆ ಅನ್ನೋದೇ ಕಾಣಿಸ್ತಿಲ್ಲ. ರಾಜಿ, ಆದ್ಯ ಹೀಗೆ ನಡೆಯುತ್ತೆ ಅಂತ ನಾವು ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ನೀನೇ ನಮ್ಮ ಮಾವಂಗೆ ಹೆಂಡತಿ ಆಗಿರ್ತೀಯ, ನಾವೆಲ್ಲರೂ ಸಂತೋಷವಾಗಿರ್ತೀವಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಚಾರು ಹಾಗೆ ಅರ್ಧ ದಾರಿಲಿ ಬಂದು ಮಾವಂಗೆ ಹೆಂಡತಿ ಆಗ್ತಾಳೆ ಅಂತ ಅನ್ಕೊಳ್ಳಿಲ್ಲ. ಅತ್ತೆ ಇಂಥ ಕೆಲಸ ಮಾಡ್ತಾರೆ ಅಂತ ಯಾರು ಊಹಿಸ್ಲಿಲ್ಲ ಆದ್ಯ. ಚಾರುಗೋಸ್ಕರ ಮಾವನ್ನು ಕೂಡ ಮೋಸ ಮಾಡ್ತಾರೆ ಅನ್ಕೊಳ್ಳಿಲ್ಲ. ಅಪ್ಪಂಗೂ ಗೊತ್ತಾಗ್ದೇ ಇರೋ ಹಾಗೆ ನಿನ್ ಮದ್ವೆ ಮಾಡ್ಬೇಕು ಅಂತ ನಾವೆಲ್ಲರೂ ಕಷ್ಟಪಟ್ವಿ. ಆದ್ರೆ ಕಡೆಗೆ ಅತ್ತೆ ಕೈಯಲ್ಲೇ ಹೀಗಾಗೋಯ್ತು. ಏನ್ ನಡೀತೋ, ಇನ್ ಮುಂದೆ ಏನ್ ನಡೆಯುತ್ತೋ ಯಾವುದು ಅರ್ಥ ಆಗ್ತಿಲ್ಲ ರಾಜಿ. ಆದ್ಯ, ಒಬ್ಳು ಹುಡುಗಿಯಾಗಿ ನಿನ್ ನೋವೇನು ಅಂತ ನಂಗೆ ಅರ್ಥ ಆಗತ್ತೆ. ಅತ್ತೆ ಚಾರು ಕೊಟ್ಟಿರೋದು ಮಾವನಲ್ಲ, ನಿನ್ ಜೀವನಾನ, ನಿನ್ ಖುಷಿನ. ನನ್ನನ್ನು ಕ್ಷಮಿಸ್ಬಿಡು ಆದ್ಯ. ನನಗಷ್ಟೆಲ್ಲ ಮಾಡಿರೋ ನಿನಗೆ ನನ್ನಿಂದ ಏನು ಮಾಡೋಕ್ಕಾಗ್ಲೇ ಇಲ್ಲ. ನನ್ನ ದುರದೃಷ್ಟಕ್ಕೆ ನೀವೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ? ಅಳ್ಬೇಡ ರಾಜಿ. ಮಮ್ಮ ತೀರ್ಕೊಂಡ್ಮೇಲೆ ನಾನೆಂತ ದುರಾದೃಷ್ಟವಂತೇನೋ ನನಗರ್ಥ ಆಯ್ತು. ನಿಜವಾಗ್ಲೂ ನಾನು ದುರಾದೃಷ್ಟವಂತೇನೆ. ಪ್ರಾಣ ಆಗಿ ಪ್ರೀತಿಸಿದ ನನ್ನ ಮಮ್ಮ ನನ್ನ ಹತ್ರ ಯಾವತ್ತಿಗೂ ಬರ್ದೇ ಇರೋ ಹಾಗೆ ದೂರ ಆಗ್ಬಿಟ್ರು. ಸೀನುನೇ ನನ್ನ ಜೀವನ ಅನ್ಕೊಂಡ್ರೆ ಜೀವನದಲ್ಲೇ ನನಗೆ ಹತ್ರ ಆಗದೆ ಇರೋ ಹಾಗೆ ಸೀನುನು ದೂರ ಆಗ್ಬಿಟ್ಟ. ನಾನು ಪ್ರೀತಿಸಿದ್ರೆ ಹೀಗೆ ಎಲ್ರು ನನ್ನಿಂದ ದೂರ ಆಗ್ಬಿಡ್ತಾರೆ ಅಂತ ನನಗೆ ಭಯ ಆಗ್ತಿದೆ ರಾಜಿ. ಭಯ ಆಗ್ತಾ ಇದೆ. ಆದ್ಯ,
ಅಳ್ಬೇಡ ಆದ್ಯ. ರಾಜಿ, 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 ಏನೇ ನೀನ್ ಎಲ್ಲಿದ್ಯಾ? ಕೆಳಗೆ ಎಲ್ರು ನನ್ ಮಗ ಸೊಸೆ ಕೈಯಲ್ಲಿ ಉಂಗ್ರ ಹುಡ್ಕೋ ಆಟ ಆಡೋದಕ್ಕೆ ಏರ್ಪಾಟ್ ಮಾಡ್ತಾ ಇದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಬಾ. ಏನೇ ಹಾಗ್ ನೋಡ್ತಾ ಇದ್ಯಾ? ಹೇಳಿದ್ರೆ ಅರ್ಥ ಆಗಲ್ವೇನೆ ನಿನ್ಗೆ? ನನ್ ಸೊಸೆ ಜೊತೆಗೆ ಯಾರು ಇರ್ತಾರೆ? ನೀನೇ ತಾನೇ ಇರ್ಬೇಕಾಗಿರೋದು. ಬಾ. ಏನೇ ಅಳ್ತಾ ಇದ್ಯಾ? ಇನ್ನು ನಿನ್ ಜೀವನದಲ್ಲಿ ಅಳುದನ್ನ ಬಿಟ್ಟು ಇನ್ನೇನು ಉಳ್ದಿದೆ? ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ದಾಗ್ಲೇ ಹೊರಟೋಗಿದ್ದಿದ್ರೆ ನಿನ್ಗೆ ಸಂಕಟನೇ ಇರ್ತಿರ್ಲಿಲ್ವಲ್ಲ. ಹೋಗ್ಲಿ ಬಿಡು. ಏನೋ ನನ್ ಮಗನ ನಿನ್ ಸ್ವಂತ ಮಾಡ್ಕೋಬೇಕು ಅಂತ ನೀನ್ ಅಂದ್ಕೊಂಡೆ. ನನ್ನ ಸೊಸೆ ಮಾಡ್ಬೇಕು ಅಂತ ನಮ್ ಮನೆಯವ್ರೆಲ್ರೂ ಕಂಕಣ ಕಟ್ಕೊಂಡಿದ್ರು. ಆದ್ರೆ ನನ್ನ ಅದೃಷ್ಟ ಚೆನ್ನಾಗಿತ್ತು. ನೀನ್ ನನ್ ಸೊಸೆ ಆಗ್ದೆ ನಾನ್ ಆಸೆ ಪಟ್ಟ ಚಾರುನೇ ನನ್ ಸೊಸೆ ಆದ್ಲು. ಅಷ್ಟಕ್ಕೂ ನೀನ್ ಇನ್ನೂ ಇಲ್ಲೇ ಇದ್ದು ಮಾಡುವಂಥದ್ ಏನೇ ಇದೆ? ನನ್ನ ಮಗ ಸೊಸೆ ಸಂತೋಷವಾಗಿ ಸಂಸಾರ ಮಾಡೋದನ್ನ ನೋಡೋದನ್ನ ಬಿಟ್ಟು, ಇಲ್ಲ ಹೀಗ್ ಅಳೋದನ್ನ ಬಿಟ್ಟು ಹೊರಡಮ್ಮ, ಹೊರಡು. ಪ್ಯಾಕ್ ಮಾಡ್ಕೊಂಡಿರೋ ಬ್ಯಾಗ್ ಎಲ್ಲ ಹಾಗೆ ಇರೋ ಹಾಗಿದೆ. ಅದನ್ನ ತಗೊಂಡು ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗು. ಹೊರಟೋಗ್ತೀನಿ ಅತ್ತೆ, ಖಂಡಿತವಾಗ್ಲೂ ಹೊರಟೋಗ್ತೀನಿ. ಆದ್ರೆ ನಮ್ ಡ್ಯಾಡಿ ಎಲ್ಲಿದಾರೋ ಏನಾಗಿದಾರೋ ಗೊತ್ತಾಗ್ತಿಲ್ಲ. ಡ್ಯಾಡಿ ಬರ್ತಿದ್ ಹಾಗೆ ಹೊರಟೋಗ್ತೀನಿ. ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಅವ್ರೇನ್ ಪ್ಲಾನ್ ಮಾಡಿದ್ರೋ, ಎಲ್ ಕಳ್ದು ಹೋಗಿದಾರೋ? ಈಗ ಮದ್ವೆ ಆಗೋಯ್ತಲ್ಲ, ಬಂದ್ಬಿಡ್ತಾರೆ ಬಿಡು. ಬರ್ತಿದ್ ಹಾಗೆ ಹೊರಟು ಬಿಡಿ. ಹೌದು, ನೀನಂದ್ರೆ ನನಗಿಷ್ಟ ಇಲ್ಲ ಅಂತ ನಿನಗ್ ಮುಂಚೆಯಿಂದನೂ ಗೊತ್ತಲ್ವೇನೆ? ಹಾಗಿರುವಾಗ ನಿನ್ನನ್ನ ನನ್ ಸೊಸೆ ಮಾಡ್ಕೋತೀನಿ ಅಂತ ನೀನ್ ಹೇಗ್ ಅಂದ್ಕೊಂಡೆ? ಇಲ್ಲಿ ನೋಡು, ನಿಮ್ಮಮ್ಮ ಆವತ್ತು ಹೊರಟೋದ್ಲು. ಮತ್ತೆ ಈ ಮನೆ ಮುಖ ನೋಡ್ದನೆ ಶಾಶ್ವತವಾಗಿ ಮೇಲಕ್ಕೆ ಹೊರಟೋದ್ಲು. ಹಾಗಿರ್ಬೇಕು ಕಣೆ ನೀನು ಕೂಡ. ಆಗ್ಲೇ ನಿನಗೂ ಒಳ್ಳೇದು, ನನ್ಗೂ ಒಳ್ಳೇದು. ನನ್ ಮಗನ್ನ ಪ್ರೀತಿಸ್ದೆ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ನನ್ನ ಆಸೆ ಮುಂದೆ ನಿನ್ನ ಆಸೆ ಸೋತ್ ಹೋಯ್ತು. ಇನ್ನೂ ಇಲ್ಲೇ ಇರೋದನ್ನ ಬಿಟ್ಟು ನಿನ್ನ ದೇಶಕ್ಕೆ ನೀನ್ ಹೊರಟೋದ್ರೆ ಕಂತೆಗ್ ತಕ್ಕ ಬೊಂತೆ ಅನ್ನೋ ಹಾಗೆ ನಿನಗಲ್ಲಿ ಯಾವನೋ ಒಬ್ಬ ಸಿಗ್ತಾನೆ. ಅಲ್ಲೇ ಮದ್ವೆ ಮಾಡ್ಕೊಂಡು ನಿಮ್ಮಮ್ಮನ್ ಥರನೇ ನಿನ್ ಜೀವನನೂ ಆ ಊರಲ್ಲೇ ಸಾಗಿಸ್ಬಿಡು. ಆದ್ಯಾ, ನಾನು ಹೇಗೆ ಹೇಳ್ತೀನಿ ಅಂತ ನಿನ್ಗೆ ಬೇಜಾರಾಗ್ಬೋದು. ಆದ್ರೆ ನನ್ ಹೊಟ್ಟೆ ಉರಿ ನಂದು. ನನಗಿಷ್ಟ ಇಲ್ಲದೆ ಇದ್ರು ನನ್ ಸೊಸೆ ಆಗ್ಬೇಕು ಅನ್ಕೊಂಡೆ ಅಲ್ಲ ನೀನು? ಎಷ್ಟು ಕಷ್ಟಗಳನ್ನ ಕೊಟ್ಟಿಯ ನೀನ್ ನನ್ಗೆ. ಎಷ್ಟು ರಾತ್ರಿಗಳು ನನಗ್ ನಿದ್ದೆ ಇಲ್ದಿರೋ ಹಾಗೆ ಮಾಡ್ದೆ ನೀನು. ನನಗ್ ಮೊದ್ಲಿಂದನೂ ನಿನ್ನ ತಾಯಿ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳು ಹೊಟ್ಟೆಲ್ ಹುಟ್ಟಿರೋ ನೀನಂದ್ರೂ ನನ್ಗಿಷ್ಟ ಇಲ್ಲ ಕಣೆ. ಈ ತಾಯಿ ಮಗಳೇ ತಾನೇ. ಅವಳು ಬುದ್ಧಿ ನಿನಗೆಲ್ ಬರುತ್ತೋ ಅಂತ ನನ್ನ ಭಯ ನನಗೆ. ಅದಕ್ಕೆ ನೀನ್ ನನ್ ಸೊಸೆ ಆಗ್ತೀಯ ಅನ್ನೋ ಯೋಚನೆ ಕೂಡ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ನೋಡು, ಹೇಗೂ ನೀನ್ ನನ್ ಸೊಸೆ ಆಗೋದಕ್ಕಾಗಲ್ಲ. ನನ್ನ ಸೊಸೆ ಅಂದ್ರೆ ಚಾರು. ಅವಳಿಗೆ ನಾನಂದ್ರೆ ಪ್ರಾಣ. ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ನನ್ ಕಾಲ್ ನೆಲಕ್ ಮುಟ್ಟದೇ ಇರೋ ಹಾಗೆ ನೋಡ್ಕೋತಾಳೆ. ಅದಕ್ಕೆ ಹಠ ಮಾಡಿ ನಾನು ಅವಳನ್ನ ನನ್ನ ಸೊಸೆ ಮಾಡ್ಕೊಂಡೆ. ಇನ್ನು ನೀನ್ ಇಲ್ಲೇ ಇದ್ದೆ ಅಂತಂದ್ರೆ ನನ್ನ ಮಗ ಸೊಸೆ ಸಂತೋಷವಾಗಿರೋದನ್ನ ನೋಡಿ ಸಹಿಸ್ಕೊಳಕ್ ಆಗಲ್ಲ ನಿಂಗೆ. ನನ್ನ ಸೊಸೆ ನನ್ನ ಚೆನ್ನಾಗಿ ನೋಡ್ಕೊಂಡ್ರು ಅದನ್ನ ನೋಡಿನೂ ಸಹಿಸ್ಕೊಳಕ್ ಆಗಲ್ಲ. ಹಾಗಿರುವಾಗ ನೀನ್ ಇಲ್ಲಿದ್ದು ಏನ್ ಮಾಡೋದಿದೆ? ನಮ್ಮನ್ನ ನೋಡಿ ಅಳೋದನ್ನ ಬಿಟ್ಟು. ಅದಕ್ಕೆ ನೀನು ಬೇಗ ಇಲ್ಲಿಂದ ಹೊರಟ್ರೆ ಅವ್ರ ಸಂಸಾರಕ್ಕೆ ನಿನ್ ದೃಷ್ಟಿ ತಾಗೋದಾದ್ರೂ ತಪ್ಪತ್ತೆ. ನನ್ಗೂ ಯಾವ ಕಷ್ಟನೂ ಇಲ್ದೇ ಇರತ್ತೆ. ಅತ್ಗೆ, ನೀವ್ ಇಲ್ಲಿದ್ದೀರಾ? ನಿಮ್ಗೋಸ್ಕರ ಎಲ್ರು ಕೆಳಗ್ ಕಾಯ್ತಿದ್ದಾರೆ, ಬನ್ನಿ ಬೇಗ. ಹಾ, ಬಂದೆ. ಹೇಳಿದ್ ನೆನ್ಪಿದೆ ಅಲ್ವಾ ಆದ್ಯಾ? ನಿಮ್ಮಪ್ಪ ಬರ್ತಿದ್ದ ಹಾಗೆ ಹೊರಟು ಬಿಡು.
ಬನ್ನಿ ಅತ್ಗೆ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಹಾ ಬಂದೆ ಬಿಡಿ, ಶುರು ಮಾಡ್ಕೊಳ್ಳಿ. ಅಲ್ಲ, ಉಂಗ್ರ ಅದ್ರಲ್ಲಿ ಹಾಕಿದೀರ ತಾನೆ? ಇಲ್ಲ, ನೀವು ಬಂದ್ಮೇಲೆ ಶುರು ಮಾಡ್ಬೇಕು ಅಂತ ನನ್ ಮಗಳು ಹೇಳಿದ್ಲು.